ಮಾಡಿದ್ದಾರೆ. ಮಾತಿರಿಗ್ಲ ಸುಲ್ಮೇಲು. ನಮಸ್ಕಾರ. ಅಜ್ಜಿ ಅಂತ ಹೇಳಿದಾಗ ನಮಗೆಲ್ಲ ಎಂತ ನೆನಪಾಗ್ತದೆ? ಕೈಯಲ್ಲಿ ಒಂದು ಕೋಲು ಹಿಡ್ಕೊಂಡು ಆಚೆ ಈಚೆ ಹೋಗುದು, ಮನೆಯಲ್ಲಿರುವ ಮೊಮ್ಮಕ್ಕಳಿಗೆಲ್ಲ ಕತೆ ಹೇಳೋದು, ಇದೆಲ್ಲ ನಮಗೆ ನೆನಪಾಗ್ತದೆ ಅಲ್ವಾ? ಆದರೆ ಇಲ್ಲಿ ಒಬ್ಬರ ಅಜ್ಜಿ ಇದ್ದಾರೆ. ಅವರು ಎಂತ ಸಾಧನೆ ಮಾಡಿದ್ದಾರೆ ಗೊತ್ತುಂಟಾ? ನಾನು ಹೇಳುವುದಿಲ್ಲ, ಈ ವಿಡಿಯೋ ಒಮ್ಮೆ ನೀವೇ ನೋಡ್ಕೊಂಡು. ವಯಸ್ಸಿನಲ್ಲಿ ಕೂಡ ಈ ಅಜ್ಜಿ ಭಯಂಕರ ಆಕ್ಟಿವ್ ಆಗಿದ್ದಾರೆ ಅಲ್ಲ. ನಮಗೆಲ್ಲ 4 ಹೆಜ್ಜೆ ನಡೆದ್ರೆ ಕೈಕಾಲು ನೋವಾಗ್ತದೆ, ಬೆನ್ನು ನೋವಾಗ್ತದೆ. ಈ ವಯಸ್ಸಿನಲ್ಲಿ ಕೂಡ ಈ ಅಜ್ಜಿ ಎಷ್ಟು ಲವಲವಿಕೆಯಿಂದ ಇದ್ದಾರೆ ಅಲ್ಲ. ನಾನು ಆಗದಿಂದ ಅಜ್ಜಿಯನ್ನು ಹೊಗಳುವುದೇ ಆಯಿತು. ಈ ಅಜ್ಜಿ ಯಾರು, ಎಲ್ಲಿಯವರು, ಇವರು ಎಂಥ ಸಾಧನೆ ಮಾಡಿದ್ದಾರೆ ಹೇಳ್ತೇನೆ ಕೇಳಿ. ಈ ಅಜ್ಜಿಯ ಹೆಸರು ಕಿಟ್ಟಮ್ಮಾಳ್. ಇವರಿಗೆ 82 ವರ್ಷ ವಯಸ್ಸು. ಇವರು ಕೊಯಮತ್ತೂರಿನ ಪೊಲ್ಲಾಚಿ ಅವರು. ಇವರು ಡೆಡ್ ಲಿಫ್ಟಿಂಗ್ನಲ್ಲಿ ಭಾಗವಹಿಸಿ ಸಾಧನೆಗೆ ವಯಸ್ಸು ಅಡ್ಡ ಬರುವುದಿಲ್ಲ ಅಂತ ತೋರಿಸಿದ್ದಾರೆ. ಇವರು ಕೊಯಮತ್ತೂರಿನಲ್ಲಿ ನಡೆದ ಸ್ಟ್ರಾಂಗ್ ಮ್ಯಾನ್ ಆಫ್ ಸೌತ್ ಇಂಡಿಯಾ ಅನ್ನುವಂಥ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಮಹಿಳೆಯರ ವಿಭಾಗದಲ್ಲಿ 50 kg ಭಾರ ಎತ್ತುವ ಮೂಲಕ 5ನೇ ಸ್ಥಾನವನ್ನು ಗಳಿಸಿದ್ದಾರೆ. ಈ ಸ್ಪರ್ಧೆಯಲ್ಲಿ ಒಟ್ಟು 17 ಮಹಿಳೆಯರು ಭಾಗವಹಿಸಿದ್ರು. ಈ 17 ಮಹಿಳೆಯರು 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು. 30 ವರ್ಷದವರೊಂದಿಗೆ ಸ್ಪರ್ಧಿಸಿ 5ನೇ ಸ್ಥಾನ ಪಡೆಯುವುದಂದ್ರೆ ಎಂತ? ಅದು ತಮಾಷೆಯ ವಿಷಯವಾ? ಅದು ಕೂಡ ಈ 82 ವರ್ಷದ ಅಜ್ಜಿ. பேர் கிட்டம்மாசாமி. எனக்கு 82 வயசாச்சு. என் பேர் வீட்டில் எக்ஸசைஸ் பண்ணுவான். எனக்கு ஒரு ஆர்வம் தூக்கணும் அப்படின்னு சொல்லி போட்டு நான் அதை எடுத்து பார்த்தேன். நல்ல ஒரு இதாக இருந்தது. அப்புறம் இங்கே ஜிம்முக்கும் என் பேரனுங்கெல்லாம் போகிறாங்க, கூட போனேன். அப்புறம் மாஸ்டர் நீங்கள் இது எடுங்க அப்படின்னாங்க. அப்புறம் கோயம்புத்தூர் 50 கிலோ தூக்குனேன். அப்புறம் கோயம்புத்தூர் கூட்டிகிட்டு போனாங்க. கோயம்புத்தூர் போய் 50 கிலோ தூக்குனேன். அப்புறம் எல்லோரும் ಪಾರಾಟಿ ಪ್ರೈಸ್ ಕೊಡ್ತಾನೆ ಸರ್. ಈ ರೀತಿಯ ಸಾಧನೆ ಮಾಡಲಿಕ್ಕೆ ಕಿಟ್ಟಮ್ಮಾಳ್ ಅವರಿಗೆ ಅವರ ಗಂಡ ವೆಂಕಟರಾಮನ್, ಅವರ ಮಗ, ಅವರ ಮೊಮ್ಮಕ್ಕಳು ತುಂಬಾ ಸಹಾಯ ಮಾಡಿದ್ದಾರೆ. ಇವರ ಮೊಮ್ಮಗ ಎಸ್ ರೋಹಿತ್ ಪವರ್ ಲಿಫ್ಟಿಂಗ್ ಅನ್ನ ಅಭ್ಯಾಸ ಮಾಡ್ತಾ ಇದ್ದಾನೆ. ಇವರ ಇನ್ನೊಬ್ಬ ಮೊಮ್ಮಗ ಎಸ್ ರಿತಿಕ್ ರಾಷ್ಟ್ರೀಯ ಮಟ್ಟದ ಪವರ್ ಲಿಫ್ಟಿಂಗ್ ನಲ್ಲಿ ಚಿನ್ನದ ಪದಕ ಗೆದ್ದಿದ್ದಾನೆ. ರಿತಿಕ್ ನ ಮನೆಗೆ ಈ ಅಜ್ಜಿ ಹೋದಾಗ ರಿತಿಕ್ ಪವರ್ ಲಿಫ್ಟಿಂಗ್ ಮಾಡುವುದನ್ನ ನೋಡ್ತಾರೆ. ಆಮೇಲೆ ರಿತಿಕ್ ಹತ್ರ ಹೋಗಿ ನನ್ಗೆ ಸಹ ಆಸೆ ಉಂಟು, ನಾನ್ ಸಹ ಪವರ್ ಲಿಫ್ಟಿಂಗ್ ಮಾಡ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ರಿತಿಕ್ ಅಜ್ಜಿಯನ್ನ ಜಿಮ್ಮಿಗೆ ಕರ್ಕೊಂಡು ಹೋಗಿ ಟ್ರೈನಿಂಗ್ ನೀಡ್ತಾನೆ. ಆಮೇಲೆ ಜಿಮ್ ನಲ್ಲಿ ಅಭ್ಯಾಸ ಮಾಡಿ ಮಾಡಿ ಈ ಅಜ್ಜಿ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ. ಅಜ್ಜಿಯ ಈ ಸಾಧನೆಗೆ ಯಾರು ಕಾರಣ? ಅಜ್ಜಿ ಎಂತೆಲ್ಲ ಆಹಾರ ತಿಂತಾರೆ ಅವರ ಬಾಯಲ್ಲೇ ಕೇಳಿ. இன்னைக்கு இந்த அளவுக்கு நான் இருக்கிறேன்னா மாஸ்டர் தான் காரணம். 2வது என் மகன், என் பேரனுங்க 2 பேர். 3வது எங்கள் வீட்டுக்காரர் நான் கேட்டது எல்லாமே வாங்கி கொடுப்பாங்க, சாப்பிடு இதுன்னு சொல்லுவாங்க. அது மேலே என் மகன், எனக்கு ஊட்டச்சத்து கொடுக்கறது என் மகதாங்க. மகன் எங்கள் வீட்டுக்காரருங்க. ஆனால் காலையில் கம்மங்கூழ் குடிப்பேனுங்க, ராய்க்கூழ், சத்து மாவு கஞ்சி மத்தியானம் சாப்பிடுவேன். ನೈಟ್ಗೆ ಇಡ್ಲಿ, ದೋಸೆ ಇಲ್ಲಿನ ಚಪಾತಿ ಸಾಪಿಡುವ, ಮುರಂಕೀರೆ ಸೂಪ್ ಕುಡಿಪೆ. ನನಗೆ ವಯಸ್ಸಾಗ್ತಾ ಬಂತಲ್ಲ, ಇನ್ನು ಎಂತ ಮಾಡ್ಲಿಕ್ಕಾಗ್ತದೆ ಅಂತ ಹೇಳುವವರಿಗೆ ಈ ಅಜ್ಜಿ ನಿಜವಾಗಿಯೂ ದೊಡ್ಡ ಸ್ಫೂರ್ತಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.